ಹಾಯ್ ಎವ್ರಿವನ್. ಬೆಳೆಯುತ್ತಿರುವ ಮಕ್ಕಳಿಗೆ ಆರೋಗ್ಯಕರವಾದ ಜೋಳದ ಲಡ್ಡುಗಳು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: 1 ಕಪ್ ಜೋಳದ ಹಿಟ್ಟು, ಅರ್ಧ ಕಪ್ ಆಗುವಷ್ಟು ಶೇಂಗಾ ಹಾಗೂ 1/3 ಕಪ್ ಬೆಲ್ಲದ ಪುಡಿ. ಮೊದಲನೇದಾಗಿ ಗ್ರೌಂಡ್ ನಟ್ಸ್ ನ ಡ್ರೈ ರೋಸ್ಟ್ ಮಾಡಿ ಅದನ್ನ ಗ್ರೈಂಡ್ ಮಾಡ್ಕೊಂತಾ ಇದ್ದೀನಿ. ಈಗ 2 ಚಮಚ ತುಪ್ಪಕ್ಕೆ 1 ಕಪ್ ಜೋಳದ ಹಿಟ್ಟು ಹಾಕೊಂಡು ಈ ರೀತಿ ಕಂದು ಬಣ್ಣ ಬರೋ ತನಕ ರೋಸ್ಟ್ ಮಾಡ್ಕೊಂತಾ ಇದ್ದೀನಿ. ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಗ್ರೌಂಡ್ ನಟ್ ಪೌಡರ್ಗೆ ಜೋಳದ ಹಿಟ್ಟನ್ನು ಸೇರಿಸಿ ಅದಕ್ಕೆ 1/3 ಕಪ್ ಬೆಲ್ಲವನ್ನು ಸೇರಿಸಿ ಸ್ಲೋಲಿ ನೀವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ನಿಮಗೆ ಥಿಕ್ ಕನ್ಸಿಸ್ಟೆನ್ಸಿ ಬರೋ ತನಕ ನೀವು ಇದನ್ನ ಗ್ರೈಂಡ್ ಮಾಡ್ಬೇಕಾಗತ್ತೆ. ಗ್ರೈಂಡ್ ಆದ್ಮೇಲೆ 2 ಚಮಚ ತುಪ್ಪವನ್ನು ಸೇರಿಸಿ ಲಡ್ಡು ಶೇಪ್ಸ್ ನ ಈಸಿಲಿಯಾಗಿ ನೀವು ಫಾರ್ಮ್ ಮಾಡಬಹುದು. ಬೆಚ್ಚಗಿರುವಾಗ್ಲೇನೆ ನೀವು ಲಡ್ಡುಗಳು ಮಾಡೋದ್ರಿಂದ ಅವು ಬಿಡಿ ಬಿಡಿ ಆಗುವ ಸಾಧ್ಯತೆ ಕಡಿಮೆ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ, ಫಾಸ್ಫರಸ್, ಐರನ್ ಹಾಗೆ ಎಷ್ಟೊಂದು ಆಂಟಿ ಆಕ್ಸಿಡೆಂಟ್ ತುಂಬಿರುವಂತಹ ಲಡ್ಡುಗಳು ನಿಮಿಷದಲ್ಲೇ ತಯಾರಾಗುತ್ತೆ. ಮಕ್ಕಳಿಗಾಗಿ ಸುಲಭವಾದ ಮತ್ತು ನ್ಯೂಟ್ರಿಷಿಯಸ್ ಚಾಕೋ ಐಸ್ ಕ್ರೀಮ್ ಹೇಗೆ ಮನೆಯಲ್ಲೇ ಮಾಡುವುದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: 1/4 ಕಪ್ ಗೋಡಂಬಿ, ಅರ್ಧ ಕಪ್ ಆಗುವಷ್ಟು ಡೇಟ್ಸ್ ಹಾಗೂ 1 ಕಪ್ ಮಖಾನ, ಹಾಗೆ 1 ಗ್ಲಾಸ್ ಹಾಲನ್ನು ಇಲ್ಲಿ ನಾನು ಬಾಯ್ಲ್ ಮಾಡ್ತಾ ಇದ್ದೀನಿ. ಇವೆಲ್ಲ ಸಾಮಗ್ರಿಗಳಿಗೆ ಬಿಸಿ ಹಾಲನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 30 ಮಿನಿಟ್ಸ್ ತನಕ ನಾವು ಇದನ್ನ ಕಂಪ್ಲೀಟ್ಲಿ ಸೋಕ್ ಆಗೋದಕ್ಕೆ ಬಿಡೋಣ. 30 ನಿಮಿಷದ ನಂತರ ಮಿಕ್ಸ್ಚರ್ ಕೂಲ್ ಆಗಿರುತ್ತೆ. ಹಾಗೆ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಈ ರೀತಿ ಪ್ರಾಪರ್ಲಿ ಸೋಕ್ ಆಗಿರಬೇಕು. ಈ ಮಿಕ್ಸ್ಚರ್ ನ ಒಂದು ಗ್ರೈಂಡರ್ ನಲ್ಲಿ 2 ಟೇಬಲ್ ಸ್ಪೂನ್ ನ್ಯಾಚುರಲಿ ಅನ್ಸ್ವೀಟೆಂಡ್ 100% ಕೊಕೋವಾ ಪೌಡರ್ ನ ಬೆರೆಸ್ತಾ ಇದ್ದೀನಿ. ಅದರ ನಂತರ ನಾನು ಇದನ್ನ ಗ್ರೈಂಡ್ ಮಾಡ್ಕೊಂತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ಲ, ನಿಮಿಷದಲ್ಲೇ ನಮ್ಮ ಐಸ್ ಕ್ರೀಮ್ ಬ್ಯಾಟರ್ ರೆಡಿ ಆಗಿದೆ. ಐಸ್ ಕ್ರೀಮ್ ಮೌಲ್ಡ್ಸ್ ನ ಪರ್ಚೇಸ್ ಮಾಡುವಾಗ ಸೈಜ್ ಹಾಗೂ ವಿಡ್ತ್ ಬಗ್ಗೆ ಗಮನ ಇರಲಿ. ಆದಷ್ಟು ಕಮ್ಮಿ ಸೈಜ್ ಇರುವಂತಹ ಮೌಲ್ಡ್ಸ್ ನ ಪರ್ಚೇಸ್ ಮಾಡಿ. 8 ಅವರ್ಸ್ ಇದನ್ನ ರಿಫ್ರಿಜರೇಟ್ ಮಾಡಿದ್ರೆ ಮಕ್ಕಳಿಗಾಗಿ ಡಿಲಿಷಿಯಸ್ ಹಾಗೂ ನ್ಯೂಟ್ರಿಷಿಯಸ್ ಭರಿತ ಚಾಕೋ ಐಸ್ ಕ್ರೀಮ್ ಮನೆಯಲ್ಲೇ ರೆಡಿಯಾಗಿ ಹೋಗ್ಬಿಡುತ್ತೆ. ಪ್ರತಿದಿನ ನೀವು ಮಕ್ಕಳಿಗೆ 1 ಐಸ್ ಕ್ರೀಮ್ ನ ಕೊಡ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲಿ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ. ಬನ್ನಿ ಇದರ ರಿವ್ಯೂ ಕೂಡ ನಾವು ತಗೊಳ್ಳೋಣ. ಸ್ವೀಟ್ ಪರ್ಫೆಕ್ಟ್ ಇದೆ, ಕನ್ಸಿಸ್ಟೆನ್ಸಿನೂ ತುಂಬಾ ಚೆನ್ನಾಗಿದೆ. ಸಮ್ಮರಿಗೆ ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಮಕ್ಕಳಿಗಾಗಿ ಪೌಷ್ಟಿಕಾಂಶದ ರಾಗಿ ಚಾಕ್ಲೇಟ್ ಲಡ್ಡು ಹೇಗೆ ಮನೆಯಲ್ಲೇ ಮಾಡುವುದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: 100 to 150 ಗ್ರಾಂ ಡೇಟ್ಸ್, 3/4 ಕಪ್ ರಾಗಿ ಹಿಟ್ಟು, ಹಾಗೆ 2 ಟೇಬಲ್ ಸ್ಪೂನ್ ಕೊಕೋವಾ ಪೌಡರ್. ಈಗ ಒಂದು ಪ್ಯಾನಿಗೆ ತುಪ್ಪ ಹಾಗೂ ರಾಗಿ ಹಿಟ್ಟನ್ನು ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡ್ಕೊಂತಾ ಇದ್ದೀನಿ. ಇದರ ನಂತರ ತುಪ್ಪದ ಜೊತೆಗೆ ಡೇಟ್ಸ್ ಅನ್ನು ಬೆರೆಸಿ ಅದನ್ನು ಹೀಟ್ ಮಾಡ್ಕೊಳ್ಳೋಣ. ಈಗ ತಯಾರಾಗಿರುವ ಮಿಶ್ರಣವನ್ನು ಒಂದೊಂದಾಗಿ ಮಿಕ್ಸರ್ ಜಾರ್ ನಲ್ಲಿ ಬೆಚ್ಚಗಿರುವಾಗಲೇನೆ ಕೊಕೋವಾ ಪೌಡರ್ ಅನ್ನು ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ಚರ್ ನ ರೆಡಿ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಕೇವಲ 3 ಇಂಗ್ರೀಡಿಯೆಂಟ್ಸ್ ಇಂದ ನಮ್ಮ ಪೌಷ್ಟಿಕಾಂಶದ ರಾಗಿ ಚಾಕ್ಲೇಟ್ ಲಡ್ಡು ರೆಡಿಯಾಗಿ ಹೋಗ್ಬಿಡುತ್ತೆ. ಇದರಲ್ಲಿ ಐರನ್, ಪ್ರೋಟೀನ್ ಹಾಗೂ ಕ್ಯಾಲ್ಸಿಯಂ ಇರೋದ್ರಿಂದ ಮಕ್ಕಳಿಗೆ ಹೆಲ್ದಿ ಸ್ನಾಕ್ ಆಪ್ಷನ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದು. ರೆಸಿಪಿಯನ್ನು ಟ್ರೈ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಮುಂದಿನ ಶನಿವಾರ ಮತ್ತೆ ನಿಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್.